ಅದಾರೆ ಪೂರ್ಣಿಮಾ ಜಿ.ಕೆ. ಏನ್ ಬಾಡಿ ಬಿಲ್ಡರ್ ತರ ಅಂತ ಅನ್ಸಿದ್ರು. ನಿಜವಾಗ್ಲೂ ಎಷ್ಟು ಸ್ಟ್ರೆಂತು ಏನೇ ವರ್ಕೌಟ್ ಮಾಡಿದ್ರು ಅವರು ಸ್ಟ್ರೆಂತ್ ಇರ್ತಾರೋ ಇರಲ್ವೋ ಅಂತ ಅನ್ಸ್ಬಿಡುತ್ತೆ. ಅದಷ್ಟು ದೊಡ್ಡ ಟಯರು ಮೇ ಬಿ ನಮ್ಮ ಕೈಲಿ ಆ ಕಡೆಯಿಂದ ಈ ಕಡೆಗೆ ಜರುಗ್ಸಕ್ಕೂ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಅಂಥದ್ರಲ್ಲಿ ಆ ಟಯರ್‌ನ ಎತ್ತಿ, ಎತ್ತಿ, ಎತ್ತಿ ಹಾಕಿ ಆಮೇಲೆ 40 ಸೆಕೆಂಡು ಹಿಂಗೆ ಹೋಲ್ಡಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಗುರು ರಿಯಲಿ ನಿಮ್ಮ ಸ್ಟ್ರೆಂತಿಗೆ ಮಾತ್ರ ಸೂಪರ್. ಬಿಗ್ ಬಾಸಲ್ಲಿ ಮಾತ್ರ ಟಾಸ್ಕ್‌ಗಳು ಕೊಟ್ರೆ ಚಿಂದಿ ಉಡಾಯಿಸ್ತೀರಾ ಅಂತ ಅನ್ಸುತ್ತೆ. ಅದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನ. ನೆಕ್ಸ್ಟು ಬರೋದಾದ್ರೆ ಹೇಮಲತಾ ಅವರು. ರೈತರ ಹೆಂಡತಿ ಒಂಥರ ಇನ್ನೋಸೆಂಟ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಜಡ್ಜಸ್‌ಗೆ ಈ ಥರ ಇನ್ನೋಸೆಂಟ್ ಕ್ಯಾರೆಕ್ಟರ್‌ನ ಸೆಲೆಕ್ಟ್ ಮಾಡ್ಬೇಕಾ? ಈ ಥರ ಇನ್ನೋಸೆಂಟ್ ಕ್ಯಾರೆಕ್ಟರ್‌ನ ಸೆಲೆಕ್ಟ್ ಮಾಡ್ಬೇಕಾ? ಬಿಗ್ ಬಾಸಿಗೆ ಹೋಗಿ ಸೂಟ್ ಆಗಲ್ಲ ಅಂತ ಅನಿಸಿತ್ತು. ಬಟ್ ಇನ್ನೋಸೆಂಟಲ್ಲೂ ಒಂಥರ ಆ್ಯಕ್ಟಿವ್ ಇದ್ದಾರೆ. ಚೆನ್ನಾಗಿ ಹಾಡು ಚೆನ್ನಾಗಿ ಹೇಳ್ಕೊಂಬಂದರು. ಮತ್ತು ಚೆನ್ನಾಗಿ ಮಾತಾಡ್ತಾರೆ. ಮೇ ಬಿ ಸ್ಟ್ರಾಂಗು ಇದ್ದಾರೆ ಅಂತಲೇ ನನಗೂ ಅನಿಸುತ್ತೆ. ಏನೋ ಒಂಥರ ಯುನೀಕ್ ಕ್ಯಾರೆಕ್ಟರು. ಎಲ್ಲ ನಮ್ಮ ಅಮ್ಮಂದಿರು ಎಲ್ಲ ಸೀರಿಯಲ್ ಕೂತ್ಕೊಂಡು ನೋಡ್ತಾ ಇರ್ತಾರೆ ಊರುಗಳಲ್ಲಿ. ಅವರು ಪಾಪ ಇಲ್ಲಿವರೆಗೇನಾದರೂ ಬಂದಿದ್ದಾರೆ ಅಂತಂದರೆ ಅದು ನಿಜ ಗ್ರೇಟೆ. ಸೊ ಅವ್ರು ಇನ್ನೋಸೆಂಟು ಮಾತಾಡೋದು ಎಲ್ಲ ತುಂಬ ಫನ್ನಾಗೂ ಇತ್ತು. ಮತ್ತು ಇಂಗ್ಲೀಷ್ ಗುರು ಓದಿರೋದೇ SSLC ತನಕ. ನಾವೆಲ್ಲ ಡಿಗ್ರಿ ಮುಗಿಸಿದ್ರು ಇಂಗ್ಲೀಷ್ ಮಾತಾಡೋದು ಕರೆಕ್ಟಾಗಿ ಅಷ್ಟರಲ್ಲೇ ಐತೆ. ಆದರೂ ಚೆನ್ನಾಗಿ ಮಾತಾಡಿದ್ರು ಇಂಗ್ಲೀಷು. ಸೊ ಅದಕ್ಕೆ ಅದು ಅವರಿಗೆ ಜಡ್ಜಸ್ಗೆಲ್ಲ ಇಷ್ಟ ಆದರು. ಆ್ಯಕ್ಚುಲಿ ನನಗೂ ಇಷ್ಟ ಆದರು.